ಸರ್ ಈಗ ಟೈಮ್ ಎಷ್ಟು ಗೊತ್ತಿದೆಯಾ ಸರ್? 4 ಗಂಟೆ ಆಗಿದೆ. 6 ಗಂಟೆ ಯಾವಾಗುತ್ತೆ ನಾಣಿ? ಇನ್ನು 2 ಗಂಟೆ ನಂತರ ಸರ್. ಈ 2 ಅವರ್ಸ್ ನಾನು ಏನು ಮಾಡಬೇಕು? ಯಾಕೆ ಸರ್ ನನ್ನಿದ್ರ ಜೊತೆ ಆಟ ಆಡ್ತಿದ್ದೀರಾ? ಪ್ಲೀಸ್ ಸರ್, ಬೆಳಿಗ್ಗೆ ಆದ್ಮೇಲೆ ಮಾತಾಡ್ಕೊಳ್ಳೋಣ. ಯಾರಿ ಅದು? ನನ್ನ ಗಂಡ ಕಣೆ, ಗಂಡ. ಏನಪ್ಪ ಡಿಸ್ಟರ್ಬೆನ್ಸು? ಲೈ, ನೀನು ನನ್ನ ಕೇಳ್ತಿದ್ಯಾ? ನಾನು ಯಾರನ್ನ ಕೇಳಬೇಕು? ಸ್ವಲ್ಪ ಮೆತ್ತಗೆ ಮಾತಾಡ್ಬೋದಲ್ವಾ? ಹೊರಗಡೆ ಮಾತಾಡೋದೇ ಬೆಟರ್ ಅಪ್ಪ. ಅಂದ್ರೆ ನೀವಿಬ್ರು ಸೇರಿ ನನ್ನ ಹೊರಗಡೆ ಕಳಿಸ್ಬಿಡ್ತೀರಾ ಏನು? ಮಲ್ಕೊಳ್ಳಿ ಮಲ್ಕೊಳ್ಳಿ ಮಲ್ಕೋ. ಗುಡ್ ಮಾರ್ನಿಂಗ್ ಗಂಗಾ. ಸ್ವಲ್ಪ ಹೊತ್ತಲ್ಲಿ ದಿವ್ಯಾ ಪುಟಾಣಿ ಮನೆಗೆ ಬರ್ತಾಳೆ. ಸಾರಿ, ದಿವ್ಯಾ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಅವಳು ನಿನ್ನ ಹಾಗೆ ಮುದ್ದು ಬಂಗಾರಿ. ಸ್ನಾನ ಮಾಡಿಸು ಬೇಗ. ಗುಡ್ ಮಾರ್ನಿಂಗ್ ಅಮ್ಮ. ದಿವ್ಯಾ ಹೇಳು, ಬೆಳಗಾಯ್ತು. ಅಯ್ಯೋ, ಇನ್ನೊಂದ್ ಸ್ವಲ್ಪ ಮಲ್ಕೋತೀನಣ್ಣ, ನಿದ್ದೆ ಬರ್ತಿದೆ. ಅವ್ರ ಮನೆಗೆ ಹೋಗ್ಬೇಕಲ್ವಾ? ಹೌದಾ ಅಣ್ಣ, ಹೋಗ್ಬೇಕಾ? ಅಮ್ಮ ಮಾತು ಕೊಟ್ಟಿದ್ದಾಳಲ್ಲ, ಹೋಗ್ಬೇಕು. ಅಣ್ಣನ್ ಮುಂದೆ ಏನ್ ನಾಟಕ ಮಾಡ್ದಿಯೇ, ದೊಡ್ಡ ನಟಿ ನೀನು.
ಸರ್ ಮತ್ತೆ ಯಾಕೆ ಕಾಲ್ ಮಾಡಿದ್ರಿ ಸರ್? ವೇಕಪ್ ಕಾಲ್ ನಣಿ. ತಮಾಷೆ ಮಾಡಬೇಡಿ ಸರ್. ಬಾಸ್ ಎಲ್ಲಾದ್ರೂ ವರ್ಕರ್ಗೆ ಕಾಲ್ ಮಾಡಿ ಎಬ್ಬಿಸ್ತಾರೆ ಹೇಳಿ? ಅಲ್ವಾ? ನಿನ್ನ ಎಪ್ಸಿದೀನಿ ಅಂದ್ರೆ ಏನರ್ಥ? ನೀವು ನಿದ್ರೆ ಮಾಡಲ್ಲ, ನನಗೂ ನಿದ್ರೆ ಮಾಡೋಕ್ ಬಿಡಲ್ಲ ಅಂತ ಅರ್ಥ. ಅಲ್ಲ, ಮತ್ತೆ ನನಗೆ ಜವಾಬ್ದಾರಿ ಕಡಿಮೆ ಆಯ್ತು ಅನ್ಕೋತಿದ್ದೀರಾ? ಸೋಮಾರಿತನ ಹೆಚ್ಚಾಯ್ತು ಅಂತ. ಇಲ್ಲ ಸರ್, ನಾನು ತುಂಬಾ ಶಾರ್ಪ್ ಆಗಿ ಇದ್ದೀನಿ. ನೀನಿನ್ನು ಬೆಡ್ ಮೇಲೆ ಇರೋದು ನನಗೆ ಅರ್ಥ ಆಯ್ತು. ಬೇಗ ರೆಡಿಯಾಗು, ದಿವ್ಯನ್ ಕರ್ಕೊಂಡ್ ಬಾ. ಆಯ್ತು ಸರ್. ಲೇಟ್ ಮಾಡಬಾರ್ದು. ಓಕೆ ಸರ್. ಬೇಗ ಬರ್ತೀಯ ಅಲ್ವಾ? ಮೊದಲು ನೀವು ಫೋನ್ ಇಡಿ ಸರ್, ಬರ್ತೀನಿ. ಕೇರ್ಫುಲ್ ನಣಿ. ಮಹಾನುಭಾವ, ನಿಮ್ಮ ಆತರ ಹಾರಾಟದಿಂದ ನನ್ನನ್ನು ಸಾಯಿಸ್ಬಿಡ್ತೀರಾ. ದಿವ್ಯನ ಕ್ಷೇಮವಾಗಿ ಜೋಪಾನವಾಗಿ ಬೇಗ ಕರ್ಕೊಂಡು ಬರ್ತೀನಿ. ಓಕೆನಾ ಸರ್? ಓಕೆ, ಐ ಆಮ್ ವೇಟಿಂಗ್. ಐ ಆಮ್ ಸಫರಿಂಗ್. ಮೀನಾಕ್ಷಿ, ಓಂ ಭೂರ್ಭುವಃ ಸ್ವಃ ತತ್ಸವಿತರ್ವರೆ. ಮೀನಾಕ್ಷಿ, ಬಂದೆ ಮೀನಾ ಏನೇ ನೀನ್ ಆಗ್ಲೇ ನಿದ್ರೆಯಿಂದ ಎದ್ದು ಸ್ನಾನನೂ ಮಾಡಿ ಪೂಜೆನೂ ಮಾಡಿ ಮುಗಿಸ್ಬಿಟ್ಯಾ? ನೀವ್ ರಾತ್ರಿ ಎಲ್ಲಿ ನಿದ್ರೆ ಮಾಡಕ್ ಬಿಟ್ಟಿದ್ರ? ಬೇಗ ಇದ್ದೇಳೋದಕ್ಕೆ. ಜೋರಾಗಿ ಹೇಳ್ಬೇಡ್ವೆ, ಕೇಳಿಸ್ಕೊಳ್ಳೋರು ಬೇರೆ ತರ ತಿಳ್ಕೊತಾರೆ. ಸ್ನಾನಕ್ ಬಿಸ್ತೀನಿ ಇಡ್ಲಾ ಏನು? ಬೇಡ್ವೆ, ನಮ್ ಸಾರ್ ಕೊಡೋ ಟೆನ್ಷನ್ಗೆ ಡೈರೆಕ್ಟ್ ಆಗಿ ಬಾವಿಗೆ ಆರ್ಬೇಕು ಅನ್ನಿಸ್ತಿದೆ. ಮತ್ತೆ ಫೋನ್ ಮಾಡಿದ್ರಾ ಏನು? ಹೋಗೋವರೆಗೂ ಮಾಡ್ತಾನೆ ಇರ್ತಾರೆ. ಬೇಗ ರೆಡಿಯಾಗಿ ಬಾ ಅಂದ್ರು. ನಾನ್ ರೆಡಿ ಆಗ್ತೀನಿ, ಆ ಮಕ್ಳು ರೆಡಿ ಆಗ್ಬೇಕಲ್ಲ. ಆಗ್ಲೇ ಎದ್ದು ಹೋಗಿ ನೋಡ್ದೆ ರೀ, ಮಕ್ಕಳು ಯಾವಾಗ್ಲೂ ಎದ್ದಾಗಿದೆ, ರೆಡಿ ಆಗ್ತಿದ್ದಾರೆ. ಅವ್ರು ರೆಡಿ ಆಗ್ತಾರೆ ಸರಿ, ಕರ್ಕೊಂಡು ಹೋಗಕ್ಕೆ ಕಾರ್ ಬರ್ಬೇಕಲ್ಲ. ಕಾರ್ 5 ಗಂಟೆಗೆನೆ ಬಂದಾಯ್ತು. ಬೆಳಗ್ಗೆ ಕಸ ಗುಡ್ಸಿ ರಂಗೋಲಿ ಹಾಕೋ ಆಗ್ಲೇ ಹೋಗಿ ನೋಡ್ದೆ. ಅಂದ್ರೆ ಕಾರ್ ಡ್ರೈವರ್ನು ಕೂಡ ಸಾರ್ ಬಿಟ್ಟಿಲ್ವಾ? ಪಾಪ ಡ್ರೈವರ್ ರಾತ್ರಿ ಎಲ್ಲ ಜಾಗರಣೆ ಮಾಡಿರ್ಬೇಕು. ಅಮ್ಮ, ಅದ್ ಸರಿ, ನಮ್ಮ ಪುತ್ರ ರತ್ನ ಎಲ್ಲಿ? ಅಪ್ಪ, ಏನೋ ಕೇಶವ, ಸಂಡೆ ಎಲ್ಲಾದ್ರೂ ಹೋಗಿ ಸುತ್ತಾಡಕ್ಕೆ ರೆಡಿ ಆಗಿರಂಗಿದ್ಯಾ? ನಾನೇ ರೆಡಿ ಮಾಡ್ದೆ ರೀ. ಯಾಕೆ ಮಾಡ್ದೆ? ನಿಮ್ ಜೊತೆ ಬರ್ಬೇಕಲ್ವಾಪ್ಪ ನಾನು. ಮುಖ ಮೂತಿ ಪಂಚರ್ ಆಗಂಗ್ ಹೊಡೆದ್ಬಿಡ್ತೀನಿ ನೋಡು. ನನ್ ಜೊತೆ ಯಾಕೋ ನೀನು? ಪಾಪ ಕರ್ಕೊಂಡ್ ಹೋಗ್ರಿ, ಅಭಿ ದಿವ್ಯಾಗೆ ಜೊತೆಯಾಗಿರ್ತಾನೆ. ಇವನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ಇಷ್ಟು ಚೆನ್ನಾಗಿರೋ ಈ ಕೂದ್ಲನ್ನ ನಾನೇ ಕತ್ತಿ ತಗೊಂಡು ತೆಗೆದು ಗುಂಡು ಹೊಡ್ಸ್ಕೊಂಡ್ ತರ ಆಗ್ಬಿಡುತ್ತೆ. ಅಪ್ಪೋ, ಅಲ್ಲಿ ನಾನೇನು ತರ್ಲೆ ಮಾಡಲ್ಲ, ಸುಮ್ನೆ ಇರ್ತೀನಿ. ಬಗ್ಸಿರೋ ತಲೆ ಎತ್ತಲ್ಲ, ಬಾಯ್ ಬಿಟ್ಟು ಒಂದ್ ಮಾತು ಮಾತಾಡಲ್ಲ. ಅಯ್ಯೋ, ನಿನ್ನ ಆಸ್ಕರ್ ಲೆವೆಲ್ ಆಗ್ತಾ ಹಾಳಾಗ. ನಿಜ ಅಪ್ಪ, ನಿನ್ ಮೇಲೆ ಆಣೆ. ಬೇಡಪ್ಪ ತಂದೆ, ಆ ಆಣೆ ತೆಗೆದು ಪಕ್ಕಕ್ಕಿಡು. ಅನ್ಯಾಯವಾಗಿ ನಿಮ್ಮ ಅಮ್ಮನ ತಾಳಿ ಬಗ್ಗೆ ತೆಗಿಬೇಡ. ಅಯ್ಯೋ, ಯಾಕೆ ಅಪ್ಶಕ್ ನನ್ ಮಾತು? ನನ್ ತಾಳಿ ಬಗ್ಗೆ ಗಟ್ಟಿಯಾಗಿರ್ಲಪ್ಪ. ಮಗು ಆಸೆ ಪಡ್ತಿದ್ದಾನೆ, ಕಾರಣ ಹೇಳ್ದೆ ಕರ್ಕೊಂಡು ಹೋಗ್ರಿ. ಆಗಲ್ವೇ ಮೀನಾಕ್ಷಿ, ಇವನು ಅಲ್ಲಿ ನನ್ನ ವಿರುದ್ಧ ಪಿತೂರಿ ಮಾಡ್ತಾನೆ, ಪಿಟ್ಟಿಂಗ್ ಇಡ್ತಾನೆ. ಹೋಗಿ ಹೋಗಿ ಹುಲಿ ಬಾಯಿಗೆ ಬೀಳೋದ್ ಬೇಕಾ ನನಗೆ? ನಾನ್ ಹುಲಿ ಆದ್ರೆ ನೀವ್ ಕುರಿನಾ ಅಪ್ಪ? ಅಧಿಕ ಪ್ರಸಂಗನ ನಿಲ್ಸು. ನೀನು ನಿನ್ನ ಪಂಚ್ ಡೈಲಾಗು, ನಿನ್ ಮುಖ. ಮಗು ಆಸೆ ಪಡ್ತಿದ್ರೆ ಇಲ್ಲ ಅಂತೀರಲ್ರಿ. ಮಗು ಏನೋ ಆಸೆ ಪಟ್ರೆ ತಾಯಿ ಬೇಕಾದ್ರೆ ತಲೆ ಮೇಲೆ ಕೂರ್ಸ್ಕೊತಾಳೆ, ಹಾಗಂತ ತಲೆನೇ ಕಿತ್ತು ಮಗುನ ಕೈಗೆ ಕೊಡಕ್ಕಾಗಲ್ಲ. ಅಪ್ಪೋ, ಮಗುನ ಹೋಲ್ಸಕ್ಕೆ ನಿಮ್ಗೆ ಬೇರೆ ಹೋಲ್ಕೆನೆ ಸಿಗ್ಲಿಲ್ವಾ? ಅವನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಷ್ಟೇ. ಬೇಡ ಅಮ್ಮ, ನನ್ಗೋಸ್ಕರ ಪ್ರಾಣ ತ್ಯಾಗ ಮಾಡ್ಬೇಡ. ಅಪ್ಪ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರೆ ಆ ಮಲ್ತಾಯಿ ಜೊತೆ ಇರೋದ್ ಹೆಂಗೆ? ನೋಡ್ದೇನೆ ಎಷ್ಟು ಮಾತಾಡ್ತಾನೆ ಇರ್ತಾನೆ ಇವನು. ಬೇಗ ರೆಡಿ ಆಗಪ್ಪ. ಏನೋ ಆರ್ಡರ್ ಮಾಡ್ತಿದ್ಯೇನೋ? ಅಮ್ಮ ಈಗ ಆಣೆ ಮಾಡಿದ್ಮೇಲೆ ಹೋಗ್ಲೇಬೇಕಲ್ವಾ ಅಪ್ಪ? ನನ್ ಬಂಗಾರದಂತ ಮಗ. ಇವನು ಬಂಗಾರ ಅಲ್ವೇ, ಕಾಗೆ ಬಂಗಾರ. ಅಪ್ಪೋ, ಬೈದಿದ್ ಸಾಕು ಬಿಡಿ, ಸ್ನಾನಕ್ ನಡೀರಿ ಇವಾಗ. ಬಾರೋ ಕಂದ. ಆ ಲುಕ್ ನೋಡಿ ಹೆಂಗ್ ಕೊಡ್ತಾನೆ, ಭಯನೇ ಇಲ್ಲ ಇವನಿಗೆ. ಅಜ್ಜಿ, ಅಜ್ಜಿ,
ಅಜ್ಜಿ 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 ನೀವು ನಿನ್ನೆ ಹೇಳಿದೆಲ್ಲ ನೆನ್ಪಿದೆ ಕಣೋ. ದಿವ್ಯಾ ಬರ್ತಿದ್ದ ಹಾಗೆ ಅವಳ ಕೈಲಿ ಪೂಜೆ ಮಾಡಿಸಿ ಆಮೇಲೆ ರಾಮಾಯಣ ಮಹಾಭಾರತದ ಕತೆ ಹೇಳಬೇಕು, ಅಷ್ಟೇ ತಾನೇ? ಗುಡ್ ಅಜ್ಜಿ, ನನ್ನ ಶೆಡ್ಯೂಲ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ. ಚಿಕ್ಕಮ್ಮ ಇಲ್ಲಿ 4 ಥರದ ಸ್ವೀಟ್ಸ್ ಮಾಡಿದೀನಪ್ಪ. ದಿವ್ಯಾ ಬಂದ್ಮೇಲೆ ಅವಳಿಗೆ ಯಾವ ಅಡ್ಗೆ ಇಷ್ಟನೋ ಕೇಳಿ ಅದನ್ನೇ ಮಾಡ್ತೀನಿ. ಸೂಪರ್ ಚಿಕ್ಕಮ್ಮ, ಅಡಿಗೆ ಪ್ರೋಗ್ರಾಮ್ ಎಲ್ಲ ಪೂರ್ತಿ ನಿಮ್ದೆ. ಮಾವ ಅತ್ತೆ, ನೀವೇ ನೀನು ನಿದ್ರೆ ಮಾಡೋದ್ರಲ್ಲ ಇದ್ದೀರಿ. ರಾತ್ರಿ ನೀನ್ ನಮ್ಗೆ ನಿದ್ರೆ ಮಾಡಕ್ ಬಿಡ್ಲಿಲ್ವಲ್ಲ? ಇಷ್ಟು ದಿನ ನಿದ್ರೆ ಮಾಡಿದಿರಲ್ವಾ? ಸಾಕಾಗಲ್ವಾ? ಒಂದು ನೈಟ್ ನಿದ್ರೆ ವೇಸ್ಟ್ ಆದ್ರೆ ಏನಾಗುತ್ತೆ? ಏನು ಆಗ್ಲಿಲ್ಲ ಬಿಡು, ಇವಾಗ ಯಾಕೆ ಕರ್ದೆ ಹೇಳು. ಯಾಕೆ ಅಂತ ಕೇಳ್ತಿದ್ದೀರಾ? ದಿವ್ಯಾ ಬರ್ತಿದ್ದಾಳೆ, ಕಾರ್ಪೆಟ್ ಬಲೂನ್ಸ್ ಎಲ್ಲ ತಂದ್ರ? ಬಲೂನ್ಸ್ ಓಕೆ, ಕಾರ್ಪೆಟ್ ಯಾಕಳಿಯಾ? ಬರ್ತಿರೋದು ಚಿಕ್ಕ ಮಗು ಅಲ್ವಾ? ಚೀಫ್ ಮಿನಿಸ್ಟರ್ ಏನೋ ಅಲ್ವಲ್ಲ? ದಿವ್ಯಾ ನನಗೆ ಅವ್ರಿಗಿಂತಾನೂ ಹೆಚ್ಚು. ತಂದ್ರ ಇಲ್ವಾ? ಅದು ಅಳಿಯ ಅಲ್ಲಿ ಒಂದ್ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಾ ನಿಮ್ಗೆ? ದಿವ್ಯಾನ್ ಇನ್ವೈಟ್ ಮಾಡೋದಕ್ಕೆ 2 ಲೇಡೀಸ್ ಬೇಕು ಅಂತ ಹೇಳಿದ್ದೆ. ಅಟ್ಲೀಸ್ಟ್ ಒಬ್ರನ್ನಾದ್ರೂ ಕರ್ಸಿದ್ರಾ? ಅದು ಜೈ, ಅದು ಛೇ, ಮನೇಲೆ ಇದ್ದು ಏನ್ ಮಾಡ್ತಿದ್ರಿ ಅತ್ತೆ ನೀವು? ನೀನಿಷ್ಟು ಸೀರಿಯಸ್ ಆಗಿ ತಗೋತೀಯ ಅನ್ಕೊಳ್ಳಿಲ್ಲ ಅಳಿಯ, ಸಾರಿ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ದಿವ್ಯಾ ಬರೋದ್ರಲ್ಲಿ ನಾನು ಹೇಳಿರೋ ಏರ್ಪಾಟ್ ಎಲ್ಲ ಆಗಿರ್ಬೇಕು. ಏನೇ ಇವನು, ಆ ಚಿಕ್ಕ ಮಗು ಬರೋಕು ಮೊದ್ಲೇ ಇಷ್ಟು ಸಂಭ್ರಮ ಒಂದು, ಬಂದ್ಮೇಲೆ ಇನ್ನೇನ್ ಮಾಡ್ತಾನೋ ಏನೋ. ಅವ್ನು ಹೇಳಿದ್ದನ್ನ ಮಾಡ್ದಿದ್ದು ನಮ್ ತಪ್ಪು. ನಡೀರಿ, ಬೇಗ ಫ್ರೆಶ್ ಅಪ್ ಆಗಿ ಅರೇಂಜ್ಮೆಂಟ್ ಎಲ್ಲ ಮಾಡೋಣ. ದಿವ್ಯಾ ಹೊರಟಿರ್ತಾಳೆ, ಇವ್ರು ನೋಡಿದ್ರೆ ಯಾವ್ದನ್ನು ರೆಡಿ ಮಾಡಿಲ್ಲ. ಅವಳಿಗೆ ಹೇಗೆಲ್ಲ ವೆಲ್ಕಮ್ ಮಾಡ್ಬೇಕು ಅನ್ಕೊಂಡಿದ್ದೆ. ಎಷ್ಟು ಗ್ರ್ಯಾಂಡ್ ಆಗಿರ್ಬೇಕು. ಜೈ, ನಿನ್ನ ಈ ಆತ್ರ ನೋಡ್ತಾ ಇದ್ರೆ ದಿವ್ಯಾ ಮನೆಗೆ ಬರ್ತಾ ಇರೋ ತರ ಇಲ್ಲ, ಮತ್ತೆ ಗಂಗಾ ಬರ್ತಾ ಇರೋ ತರ ಇದೆ. ಹೌದಪ್ಪ, ಗಂಗಾ ಬದುಕಿದ್ದು ಮತ್ತೆ ತಿರುಗಿ ಬಂದ್ರೆ ಹೇಗಿರ್ತಿತ್ತೋ ನಿನ್ನ ಆನಂದ ಹಾಗಿದೆ. ಎಕ್ಸಾಕ್ಟ್ಲಿ ಅಜ್ಜಿ, ನಿನ್ನೆಯಿಂದ ನನಗೂ ಹಾಗೆ ಅನಿಸಿತ್ತು. ನನ್ನ ಗಂಗಾ ಮತ್ತೆ ದಿವ್ಯನ್ ರೂಪದಲ್ಲಿ ಬರ್ತಿರೋ ಹಾಗಿದೆ. ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಗಂಗಾ ನನಗೆ ಮಾತು ಕೊಟ್ಟಿದ್ಲು. ಅವಳು ಯಾವಾಗಲೂ ಸುಳ್ಳು ಹೇಳಲ್ಲ. ದಿವ್ಯನ್ ರೂಪದಲ್ಲಿ ತನ್ನ ಮಾತನ್ನ ನಿಜ ಮಾಡಿದ್ಲು. ಗಂಗನೇ ದಿವ್ಯನ ಕಳಿಸಿರೋದು. ನಿಜ ಹೇಳ್ದೆ ಜೈ, ಗಂಗಾ ತನ್ನ ಮಾತನ್ನ ಉಳಿಸ್ಕೊಂಡು ಅವಳು ಯಾವುದೇ ಲೋಕದಲ್ಲಿದ್ರು ಈ ಲೋಕದಲ್ಲಿರೋ ನಮಗೋಸ್ಕರ ಒಂದು ಚಿಕ್ಕ ದೇವತೆನ ಕಳಿಸ್ತಾ ಇದ್ದಾಳೆ. ಇದೆಲ್ಲ ನಮ್ಮ ಅದೃಷ್ಟನಪ್ಪ, ನಾವು ಮಾಡಿರೋ ಪುಣ್ಯ. ಇಷ್ಟು ವರ್ಷದ ನರ್ಕ ಕಳೆದು ಮತ್ತೆ ಈ ಮನೆ ಸ್ವರ್ಗ ಆಗಿ ಬದಲಾಗ್ತಿದೆ. ಎಸ್ ಚಿಕ್ಕಮ್ಮ, ನಮ್ಮ ಶಾಪನ ತಾನ್ ತಗೊಂಡು ನಮಗೆ ವರ ಕೊಡ್ತಿದ್ದಾಳೆ ಗಂಗಾ. ವಿಷನ ತಾನ್ ಕುಡ್ದು ನಮಗೆ ಅಮೃತನ ಕೊಡ್ತಿದ್ದಾಳೆ. ಕುಂಕುಮ ಯಾಕಮ್ಮ? ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ ಅಲ್ವಾ, ನಿಮ್ಗೆ ಯಾವ ಕಷ್ಟನೂ ಬರಬಾರ್ದು. ದೇವ್ರು ನಿಮ್ ಜೊತೆಗೆ ಇರ್ಲಿ ಅಂತ. ಅವನ ಜೊತೆಗೆ ಇಲ್ದೇ ಇದ್ರೆ ಹೊರಗೆ ನಾವು ಸೇಫಾಗಿ ಇರಲ್ವಾ ಅಮ್ಮ? ಹಾಗೆ ಹೇಳ್ಬಾರ್ದು ಅಣ್ಣ, ದೇವ್ರ ಕೋಪ ಬರುತ್ತೆ. ಓ, ನಿಮ್ ದೇವ್ರ ಕೋಪ ಕೂಡ ಬರುತ್ತಾ? ಅಬಿ, ಹೊರಗಡೆ ನಮ್ಮ ಹಿಂದೆ ಯಾವ ದೆವ್ವನು ಬರ್ದೇ ಇರ್ಲಿ ಅಂತ ಏನು? ಅಲ್ವೋ, ನಿಮ್ಗೆ ದೃಷ್ಟಿ ಆಗದೆ ಇರ್ಲಿ ಅಂತ. ಈ ಕುಂಕುಮ ಕಾಡ್ಗೆಕ್ಕಿಂತ ಶಕ್ತಿ ಇರೋದೇನು ಗೊತ್ತಮ್ಮ? ಏನೇನ? ಅಮ್ಮನ ಆಶೀರ್ವಾದ.
ಅಮ್ಮನ್ಕಿಂತ ಹೆಚ್ಚಾಗಿ ನಾವು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳೋದು ಯಾರು ಹೇಳು? ಅಮ್ಮನ ಆಶೀರ್ವಾದನೇ ನಮ್ಮ ಜೊತೆ. ಅಮ್ಮನೇ ನಮ್ಮ ಬಲ ಧೈರ್ಯ. ಅಮ್ಮನೇ ನಮ್ಮ ಬಲ. ಎಲ್ಲ ಕಳಿಸ್ತಾ ಇರೋದು ನನಗೆ ಅಳು ಬರ್ತಿದೆ. ಅದಕ್ಕೆ ಅಮ್ಮ ನಾ ಬೇಡ ಅಂದಿದ್ದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹೋಗಲ್ಲ ಅಮ್ಮ. ಇಲ್ಲ, ನೀವು ಹೋಗಿ ಬನ್ನಿ. ಹೋಗ್ಲಿ, ದಿವ್ಯಾ ಒಬ್ಳೇ ಹೋಗಿ ಬರಲಿ. ನಾನು ನಿನ್ನ ಜೊತೆನೇ ಇರ್ತೀನಮ್ಮ. ದಿವ್ಯಾಕ್ಕೆ ಜೊತೆ ಯಾರಿರ್ತಾರೆ ಅಬ್ಬಿ? ಇಬ್ರು ಹೋಗಿ ಬನ್ನಿ. ಮತ್ತೆ ನೀವು? ನನಗೇನು ಆಗಲ್ವೋ? ಹೇಗೂ ದಿನ ನೀವು ಸ್ಕೂಲಿಗೆ ಹೋಗ್ತಿರಲ್ವಾ, ಆಗ ನಾನು ಒಬ್ಳೇ ಇರೋದು. ಹಾಗೆ ಇವತ್ತು ಇರ್ತೀನಿ. ಬೇಗ ಹೋಗಿ ಬೇಗ ಬಂದ್ಬಿಡಿ. ಓಕೆ ಅಲ್ವಾ ಅಮ್ಮ? ಓಕೆನೆ, ಟೆನ್ಷನ್ ಮಾಡ್ಕೋಬೇಡ. ಹೋಗ್ ಬನ್ನಿ, ಬೇಗ ಬನ್ನಿ. ನಾಣಿ ಅಣ್ಣ ಕೇಶವ ಕಾಯ್ತಿರ್ತಾರೆ. ಬನ್ನಿ. ಬನ್ನಿ. ನೀ ಇರಮ್ಮ, ನಾವು ಹೋಗಿ ಬರ್ತೀವಿ. ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ನೀ ಹುಷಾರಮ್ಮ. ದಿವ್ಯಾ, ಅಣ್ಣನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಅಲ್ಲಿ ಅಣ್ಣನ ಪಕ್ಕದಲ್ಲೇ ಇರು. ಸರಿ ಅಮ್ಮ. ಬಾಯ್ ಅಮ್ಮ. ಬಾಯ್ ಅಣ್ಣ. ಬಾಯ್ ಅಮ್ಮ. ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅರ್ಜೆಂಟ್ ಇವಳಿಗೆ. ಆ ಮನೆ ಏನೋ ಇವಳ್ದೆ ಅನ್ನೋ ಹಾಗೆ. ಅಪ್ಪ, ಏನಾಯ್ತು? ಡ್ರೈವರ್ ಹಾರ್ನ್ ಮಾಡ್ತಿದ್ದಾನೆ. ಕೇಳಿಸ್ತಿದ್ಯೋ? ಅಪ್ಪ, ಏಯ್, ದಿವ್ಯಾ ಬಂದ್ಲು. ಕಾಣ್ತಿದ್ಯೋ? ಹೋಗೋಣ ಅಂಕಲ್. ಹೋಗೋಣ ಅಲ್ಲ ಅಭಿ, ಹೋಗ್ ಬನ್ನಿ. ಏನು ನಾನು ನಿಮ್ಮ ಜೊತೆ ಬರುವಾಗ ಹೋಗಿ ಬನ್ನಿ ಅಂತ ಯಾಕೆ ಹೇಳಬೇಕು? ಏನೇನೇನು? ನೀನು ಕೂಡ ಬರ್ತೀಯಾ? ಮೀನಾಕ್ಷಿ, 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 ಮೀನಾಕ್ಷಿ. ಅಬ್ಬಬ್ಬಬ್ಬಬ್ಬಾ, ಏನ್ರಿ? ದಿವ್ಯಾ ಜೊತೆಗೆ ಅಭಿ ಕೂಡ ಬರ್ತಾ ಇದ್ದಾನೆ ಅಂತ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ಚೆನ್ನಾಗಿದೆ. ತಂಗಿ ಜೊತೆ ಅಣ್ಣ ಬರ್ದಲೇ ಇರ್ತಾನ ಏನು? ಬರಬಾರ್ದು. ಬಂದ್ರೆ ಏನಾಯ್ತು? ಅವನ್ ಕಂಡ್ರೆ ಸಾರ್ಗ್ ಆಗಲ್ವೇ? ಅಭಿಗುನು ಸಾರ್ ಅಂದ್ರೆ ಆಗೋದಿಲ್ಲ. ಅದೇ ಸಮಸ್ಯೆ. ಇಬ್ರು ಎದುರಾದ್ರೆ ಅರ್ಜುನ ಬೊಬ್ರುವಾನ ಯುದ್ಧ ಆಗುತ್ತೆ.